ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸೊ ಇವತ್ತು ಒಂದು ಫ್ರೆಶ್ ಅಪ್ಡೇಟ್ನ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಕಂಪ್ಲೀಟ್ ಮಾಡಿದವರಿಗೆ ಒಂದು ಬೆಸ್ಟ್ ಅಪರ್ಚುನಿಟೀಸ್ ಅಂತೇಳಿ ಒಂದು ನೋಟಿಫಿಕೇಶನ್ಸ್ ರಿಲೀಸ್ ಆಗಿರುವಂಥದ್ದು. ಸೊ ಅದರ ಬಗ್ಗೆ ನಾನು ಇವತ್ತು ಡಿಸ್ಕಸ್ನ ಮಾಡ್ತಾ ಬರ್ತೀನಿ. ಸೊ ಇದ್ರೊಳಗಡೆ ಏನೇನಿದಾವೆ, ನಂಬರ್ ಆಫ್ ಪೋಸ್ಟ್ ಎಷ್ಟು ಕರೆದಿದ್ದಾರೆ, ಆಮೇಲೆ ಇದರ ಫೀಸ್ ಸ್ಟ್ರಕ್ಚರ್ ಏನು, ಸೊ ಇವೆಲ್ಲನೂ ನಾನು ತಿಳಿಸ್ತಾ ಬರ್ತೀನಿ. ಓಕೆನಾ? ಸೊ ಲಾಸ್ಟ್ ವರೆಗೂ ನೋಡಿ, ಅಂದ್ರೆ ನಿಮಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಇದು ಎದರದಪ್ಪ ಅಂತಂದ್ಮೇಲೆ, ಎಂಗೇಜ್ಮೆಂಟ್ ಆಫ್ ಹೆಲ್ತ್ ಇನ್ಸ್ಪೆಕ್ಟರ್ ಆನ್ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯೀಸ್ ಬೇಸಿಸ್. ಸೊ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಕಾಲ್ ಆಗಿರುವಂತದ್ದು ಅದು ಯಾವುದಪ್ಪ ಅಂದ್ಮೇಲೆ ಫಿಕ್ಸ್ಡ್ ಟರ್ಮ್. ಸೊ ಫಿಕ್ಸ್ ಆಗಿ ಅಂದ್ರೆ ಒಂದು ಗೌರ್ಮೆಂಟ್ ಜಾಬ್, ಒಂದು ಗೌರ್ಮೆಂಟ್ ಅಂಡರ್ ಯಾವುದು ಪರ್ಮನೆಂಟ್ ಜಾಬ್ ಅಂತೇಳಿ ಕಾಲ್ ನ ಮಾಡಿರುವಂತದ್ದು. ಸೊ ಇದ್ರೊಳಗಡೆ ಏನೇನಿದಾವೆ, ಸೊ ಎಲ್ಲಾನು ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ನ ಮಾಡ್ತಾ ಬರೋಣ ಇವಾಗ. ಓಕೆನಾ? ಸೊ ನೀವು ನೋಡ್ತಾ ಬರುವಂತದ್ದು, ನೇಮ್ ಆಫ್ ದ ಪೋಸ್ಟ್, ಗ್ರೇಡ್, ನಂಬರ್ ಆಫ್ ವೇಕೆನ್ಸೀಸ್, ರಿಸರ್ವೇಶನ್ಸ್, ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ಸ್. ಸೊ ನೇಮ್ ಆಫ್ ದ ಪೋಸ್ಟ್ ನೀವು ಆಲ್ರೆಡಿ ನೋಡ್ತಿದ್ದೀರಿ, ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳಿ. ಸೊ ಗ್ರೇಡ್ F5 ಅಂಡರ್ ನಿಮಗೆ ಪೇಮೆಂಟ್ ನ ಮಾಡ್ತಾ ಬರ್ತಿದ್ದಾರೆ. ನಂಬರ್ ಆಫ್ ವೇಕೆನ್ಸೀಸ್ 16 ಇದಾವೆ. ಸೊ ಅದ್ರೊಳಗಡೆ ರಿಸರ್ವೇಶನ್ಸ್ ನೀವೆಲ್ಲಾನು ಇಲ್ಲಿ ನೋಡ್ಕೋಬಹುದು. ಸೊ SC ST ಗೆ ಎಷ್ಟಿದಾವೆ, ಆಮೇಲೆ ಅನ್ರಿಸರ್ವ್ ಎಷ್ಟಿದಾವೆ, ಹ್ಯಾಂಡಿಕ್ಯಾಪ್ಡ್ ದವ್ರಿಗೆ ಎಷ್ಟಿದಾವೆ ಅಂತೇಳಿ. ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂತದ್ದು. ಓಕೆನಾ? ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ 12th ಸ್ಟ್ಯಾಂಡರ್ಡ್ ಆಗಿರಬೇಕು, ಆಮೇಲೆ 1 ಇಯರ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಆಗಿರಬೇಕು, ಇಲ್ಲಪ್ಪ ಅಂದ್ಮೇಲೆ ಡಿಪ್ಲೊಮಾ ಇನ್ಸ್ಪೆಕ್ಟರ್ ಆಗಿರಬೇಕು, ಇಲ್ಲಪ್ಪ ಅಂದ್ಮೇಲೆ ಬ್ಯಾಚಲರ್ ಡಿಗ್ರಿ ಆಗಿರಬೇಕು. ಸೊ ಇದ್ರೊಳಗಡೆ ಯಾವ್ದಾದ್ರು ಒಂದಾಗಿದ್ರು ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ಸ್ ನ ಹಾಕ್ಲಿಕ್ಕೆ ನೀವು ಎಲಿಜಿಬಲ್ ಇರುವಂತದ್ದು. ಸೊ ಕ್ವಾಲಿಫಿಕೇಶನ್, ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿರುವಂತದ್ದು. ಕ್ಯಾಂಡಿಡೇಟ್ಸ್ ವಿತ್ 1 ಇಯರ್ ಡಿಪ್ಲೊಮಾ ಇನ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಆರ್ 1 ಇಯರ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಶುಡ್ ಹ್ಯಾವ್ ಪೋಸ್ಟ್ ಕ್ವಾಲಿಫಿಕೇಶನ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಆಫ್ ಮಿನಿಮಮ್ 3 ಇಯರ್ಸ್. ಸೊ 1 ಇಯರ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದಿರಿ, ಇಲ್ಲಪ್ಪ ಅಂದ ಮೇಲೆ 3 ಇಯರ್ಸ್ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ನ ಕಂಪ್ಲೀಟ್ ಮಾಡಿದಿರಿ ಅಂದ ಮೇಲೆ ಅವ್ರು ಮಿನಿಮಮ್ ಅವರು ಎಕ್ಸ್ಪೀರಿಯನ್ಸ್ ನ ಕೇಳಿರುವಂತದ್ದು. ಸೊ ಇಲ್ಲಿ ಯಾರಾದ್ರೂ ಎಕ್ಸ್ಪೀರಿಯನ್ಸ್ಡ್ ಯಾರಾದ್ರೂ ಪರ್ಸನ್ಸ್ ಏನಾದ್ರು ಇದ್ರೆ, ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಅಲ್ಲಿ 1 ಇಯರ್ ಇಲ್ಲ 2 ಇಯರ್ಸ್ ನೀವು ಏನಾದ್ರು ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ, ಸೊ ಅಂತ ಕ್ಯಾಂಡಿಡೇಟ್ಸ್ ಈ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ಗೆ ನೀವು ಅಪ್ಲಿಕೇಶನ್ಸ್ ನ ಹಾಕಬಹುದು. ಆಮೇಲೆ ಇಲ್ಲ ಸರ್, ನಂದು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದೆ, ಅದ್ರ ಬೇಸ್ ಮೇಲೆ ನಾನು ಯಾವುದು BSc ಕೆಮಿಸ್ಟ್ರಿ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಏನಾದ್ರು ಇದ್ರೆ, ಸೊ ಅವರಿಗೆ ನೋ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಫಾರ್ ಕ್ಯಾಂಡಿಡೇಟ್ಸ್. ಸೊ ಬ್ಯಾಚುಲರ್ ಡಿಗ್ರಿ ಏನಾದ್ರು ಆಗಿತ್ತು ಅಂದ ಮೇಲೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಎಕ್ಸ್ಪೀರಿಯನ್ಸ್ ಬೇಕಾಗಿರೋದಿಲ್ಲ. ಓಕೆನಾ? ಸೊ ಇವ್ರದ್ದು ಏಜ್ ರಿಲ್ಯಾಕ್ಸೇಷನ್ಸ್ ಏನಾದ್ರು ನೋಡಿದ್ರೆ, ಏಜ್ ಆಲ್ಮೋಸ್ಟ್ ಜನರಲ್ ದವರಿಗೆ ಲಾಸ್ಟ್ ಬರೋ ಅಂತದ್ದು ಏಜ್ 30 ಇಯರ್ಸ್ ಮಟ್ಟ ನಾವು ಅಪ್ಲಿಕೇಶನ್ಸ್ ಹಾಕ್ಬೋದು. SC ಗೆ 35, ಆಮೇಲೆ ST ಗೆ 30 ಇಯರ್ಸ್ ವರೆಗೂ ನಾವು ಅಪ್ಲಿಕೇಶನ್ಸ್ ನ ಹಾಕ್ಬೋದು. ಅಂದ್ರೆ ಅಲ್ಲಿವರೆಗೂ ಏಜ್ ಲಿಮಿಟ್ ಇರುವಂತದ್ದು. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಪೇಡ್ ಎಷ್ಟಿದೆ, 38,000 ಪರ್ ಮಂತ್. ಓಕೆನಾ? ಸೊ ನಿಮ್ಗೆ ಇಲ್ಲಿ ಪರ್ ಮಂತ್ ಅವ್ರ ಸ್ಯಾಲ್ರಿ ಏನ್ ಪ್ರೊವೈಡ್ ನ ಮಾಡ್ತಿದಾರಪ್ಪ ಅಂದ ಮೇಲೆ 38,000 ನಮಗೆ ಪೇಮೆಂಟ್ ನ ಮಾಡ್ತಾ ಬರ್ತಿರುವಂತದ್ದು. ಆಮೇಲೆ ಇದ್ರೊಳಗಡೆ ನೋಡಿ, ರಿಟರ್ನ್ ಟೆಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಏನೇನಿದೆಪ್ಪ ಅಂದಮೇಲೆ 20 ಮಾರ್ಕ್ಸ್. ನಿಮ್ಗೆ ಏನಿರುತ್ತಪ್ಪ ಅಂದಮೇಲೆ ಜನರಲ್ ನಾಲೆಜ್ ಇರುವಂತದ್ದು. ಆ ಜನರಲ್ ನಾಲೆಜ್ ಒಳಗಡೆ ರೀಸನಿಂಗ್ ಇರುತ್ತೆ, ಆಮೇಲೆ ನ್ಯೂಮರಿಕಲ್ ಅಬಿಲಿಟಿ ಇರುತ್ತೆ, ಬರೀ 20 ಮಾರ್ಕ್ಸ್. ಅಂಡ್ ನೆಕ್ಸ್ಟ್ 80 ಮಾರ್ಕ್ಸ್ ಏನಿರುತ್ತಪ್ಪ ಅಂದಮೇಲೆ ರಿಲೆವೆಂಟ್ ಸಬ್ಜೆಕ್ಟ್ಸ್ ಇರುವಂತದ್ದು. ಓಕೆನಾ? ರಿಲೆವೆಂಟ್ ಸಬ್ಜೆಕ್ಟ್ಸ್ ಇದರ ಬೇಸ್ ಮೇಲೆ ಇದು 80 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೀವೇನಾದ್ರೂ ಪಾಸ್ ಏನಾದ್ರು ಆದ್ರಿ ಅಂದ ಮೇಲೆ ನಿಮಗೆ ಸೆಲೆಕ್ಷನ್ಸ್ ನ ಮಾಡಿಕೊಂಡು ಫುಲ್ ಟೈಮ್ ಆಗಿ ನಿಮಗೆ ಜಾಬ್ ನ ಪ್ರೊವೈಡ್ ನ ಮಾಡ್ತಾ ಬರ್ತಿರುವಂತದ್ದು. ಇನ್ ಡೀಟೇಲ್ ನಿಮಗೆ ಏನಾದ್ರು ಬೇಕಾಗಿದ್ರೆ ನಂದು ಡಿಸ್ಕ್ರಿಪ್ಷನ್ಸ್ ಒಳಗಡೆ ನಂದು ನಿಮಗೆ ಇನ್ ಡೀಟೇಲ್ ಏನಾದ್ರು ಬೇಕಾಗಿದ್ರೆ ನಂದು ಡಿಸ್ಕ್ರಿಪ್ಷನ್ಸ್ ಒಳಗಡೆ ಟೆಲಿಗ್ರಾಮ್ ಲಿಂಕ್ ನ ಹಾಕಿರ್ತೀನಿ, ಜಾಯ್ನ್ ಆಗಿ. ಅದ್ರೊಳಗಡೆ ಡೀಟೇಲ್ ಆಗಿ ನಂದು PDF ನ ಡೌನ್ಲೋಡ್ ಮಾಡಿಕೊಂಡು ಪ್ರಾಪರ್ ಆಗಿ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಇನ್ನೊಮ್ಮೆ PDF ನ ಕರೆಕ್ಟ್ ಆಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಹಾಕಿ. ಇದು ಒಂದು ಒಳ್ಳೆ ಅಪರ್ಚುನಿಟೀಸ್ ಅಂತಾನೆ ನಾನು ಹೇಳ್ಬಹುದು. ಯಾವುದೇ ಕಾರಣಕ್ಕೂ ಮಿಸ್ ನ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಬೇಗ ಇದರ ಅಪ್ಲಿಕೇಶನ್ಸ್ ನ ಹಾಕ್ತಾ ಬನ್ನಿ. ಆಮೇಲೆ ಇದು ಕೂಡ ಫೀಸ್ ಸ್ಟ್ರಕ್ಚರ್ ಅಂತ ಹೇಳಿದೆ. SC ST ಗೆ 230 rupees ಇದೆ, ಆಮೇಲೆ ಅದರ್ಸ್ ಕ್ಯಾಸ್ಟ್ ದವರಿಗೆ 500 ಸಮಥಿಂಗ್ ಏನೋ ಇದೆ. ಕರೆಕ್ಟ್ ಆಗಿ ಒಂದ್ಸತ ಇದನ್ನ ಕರೆಕ್ಟ್ ಆಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಹಾಕಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಮತ್ತೆ ಇನ್ನೊಂದು ರಿಕ್ರೂಟ್ಮೆಂಟ್ ನ ತಗೊಂಡು ಡಿಸ್ಕಸ್ ನ ಮಾಡ್ತಾ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್.